2028ಕ್ಕೆ ಡಿಕೆಶಿ ಮಾಜಿ ಆಗ್ತಾರೆ ಎಂದಿದ್ದ ನಿಖಿಲ್ ವಿರುದ್ಧ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕಿಡಿಯನ್ನ ಕಾರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ಡಿಕೆಶಿ ಬಗ್ಗೆ ಮಾತನಾಡಿದ್ರೆ ಗೇರವ್ ಹಾಕೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ರೈತರನ್ನ ದಾರಿ ತಪ್ಪಿಸ್ತಾ ಇದೆ. 2006ರಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಜೆಡಿಎಸ್ ಆರಂಭಿಸಿತ್ತು. ಸೊ ನಿಖಿಲ್ ಕುಮಾರಸ್ವಾಮಿಗೆ ಯಾವುದೇ ರಾಜಕೀಯ ಗೊತ್ತಿಲ್ಲ, ಡಿಕೆಶಿ ಬಗ್ಗೆ ಇಲ್ಲಸಲ್ಲದ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಕಿಡಿಯನ್ನ ಕಾರಿದ್ದಾರೆ. ನಿಖಿಲ್ ಇಂತಹ ಮಾತು ಮುಂದುವರಿಸಿದ್ರೆ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ, ರಾಮನಗರಕ್ಕೆ ಬಂದಾಗ ಗೇರಾವನ್ನ ಹಾಕ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 2028ಕ್ಕೆ ಡಿಕೆಶಿ ಮಾಜಿ ಆಗ್ತಾರೆ ಅಂತ ನಿಖಿಲ್ ಹೇಳಿದ್ರು. ಸೊ ಇದೀಗ ಕಾಂಗ್ರೆಸ್ ನಾಯಕರು ಡಿಕೆಶಿ ಬಗ್ಗೆ ಮಾತನಾಡಿದ್ರೆ ಗೇರಾವ್ ಹಾಕೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡಿದ್ರು. ಯಾವುದೋ ಬಿಡದಿದ್ದು ಒಂದು, ಸಾತ್ನೂರೊಂದು, ನಂದಗುಡಿ ಒಂದು, ರಾಮಾಯಗನಹಳ್ಳಿ ಪಂಚಾಯತಿ ಒಂದು, ಇದು ನಮ್ಮ ಸೋಲೂರು ಒಂದು. 5 ಟೌನ್ಶಿಪ್ನ ಮಾಡಿದವರು, ಬ್ಲಾಕ್ ಮಾಡಿದವರು, ರೆಡ್ ಝೋನ್ ಮಾಡಿದವರು ಸನ್ಮಾನ್ಯ ಗೌರ್ಮೆಂಟ್ ಎಚ್ ಡಿ ಕುಮಾರಸ್ವಾಮಿ ಅವರು. ಅವತ್ತೇನು ಬ್ಲಾಕ್ ಮಾಡಿದ್ರು ಅವತ್ತಿಂದ ಇವತ್ತು ಗಂಟೆ 30-40 ಲಕ್ಷ ರೂಪಾಯಿ ಇದೆ ಎಕರೆ ಜಮೀನು ಬೆಲೆ. ಇವಾಗ ನೋಡ್ಬೇಕು, ನಾನು ಈಗ ತರಿಸ ಮಾಹಿತಿ ನಿಮ್ಗೆ ಕೊಡ್ತೀನಿ. ಈಗ 1 ಎಕರೆ ವ್ಯಾಲ್ಯೂಯೇಷನ್ 30 ಲಕ್ಷ ರೂಪಾಯಿ ಇದೆ, 40 ಲಕ್ಷ ಇದೆ ಹೊಸೂರಲ್ಲಿ. 30 ಲಕ್ಷಪ್ಪ, ಗೌರ್ಮೆಂಟ್ ವ್ಯಾಲ್ಯೂ 30 ಲಕ್ಷ ಇದೆ, ಗೌರ್ಮೆಂಟ್ 30 ಲಕ್ಷ ಇದೆ. ಅವ್ರೇನಾದ್ರು ಅವತ್ತು ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇವತ್ತು ರೈತರಿಗೆ 5 ಕೋಟಿ 6 ಕೋಟಿ ಸಿಕ್ತಿತ್ತು. ಇದು ಯಾರು ಗೊತ್ತಿಲ್ಲ, ಇದು ಟರ್ನ್ ಓವರ್ ಆಗಲಿಲ್ಲ. ಯಾವ್ದು ನ್ಯಾಯ, ಯಾವುದು ಅನ್ಯಾಯ? ಶಿವಕುಮಾರ್